Hey guys, welcome back. So today I thought I wanted to share a skincare product that has been part in my skincare routine since 5 to 6 years. So that is Acne Star face wash. This is how it looks, and this is mainly designed for acne skin or acne pimples ಯಾರಾರು ಇರುತ್ತೆ, ಯಾರು ಡೀಲಿಂಗ್ ವಿತ್ ದ ಪಿಂಪಲ್ಸ್ ಆ್ಯಕ್ನಿ ಇಶ್ಯೂಸ್ ಇನ್ ಯೋರ್ ಫೇಸ್, ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ದ ಥಿಂಗ್ ಇಸ್, ನಂದು ಆ್ಯಕ್ನಿ ಸ್ಕಿನ್ ಅಲ್ಲ, ಬಟ್ ಸ್ಟಿಲ್ ನಾನು ಇದನ್ನು ಲೈಕ್ 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ದೋ ಇವನ್ ನಂದು ಆ್ಯಕ್ನಿ ಸ್ಕಿನ್ ಅಲ್ಲ ಅಂತಂದ್ರೂ ದಿಸ್ ವಾಸ್ ಆ್ಯಕ್ಚುಲಿ ಸೂಟೆಡ್ ಮೈ ಸ್ಕಿನ್ ಸೋ ವೆಲ್. ತುಂಬ ಚೆನ್ನಾಗಿ ಸೂಟ್ ಆಯಿತು. ಸೊ ದಿಸ್ ಇಸ್ ಹೌ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೆ. ನಾನು ಇದನ್ನೇ ಕಂಟಿನ್ಯೂ ಮಾಡ್ತಿದ್ದೆ ಬಿಕಾಸ್ ಚೆನ್ನಾಗಿ ಸೂಟ್ ಆಯಿತು ಅಂತಂದರೆ ನಾವು ಯಾಕೆ ತುಂಬ ಕಾಂಪ್ಲಿಕೇಟೆಡ್ ಹೋಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ಇದ್ರ ಮೇಲೆ ಸ್ಟಕ್ ಆಗಿಬಿಟ್ಟಿದ್ದೆ. ಐ ಡೆಂಟ್ ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಅಥವಾ ಬೇರೆ ಟೆಸ್ಟ್ ಮಾಡೋಕ್ಕೂ ಹೋಗಿಲ್ಲ. ದಿಸ್ ವಾಸ್ ಸಮಥಿಂಗ್ ಲೈಕ್ ಮೈ ಗೋ ಟು ಫೇಸ್ ವಾಶ್ ಅರೌಂಡ್ 8 ಇಯರ್ಸಿಂದ. ನಾನು 8th ಸ್ಟ್ಯಾಂಡರ್ಡಿಂದ ಅಂದರೆ ಇವಾಗವರೆಗೂ ಅಂದರೆ 8 ಇಯರ್ಸಿಂದ ನಾನು ದಿಸ್ ಇಸ್ ಲೈಕ್ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ತಿದ್ದು ಒಂದು ಫೇಸ್ ವಾಶ್ ಇದು. ಸೊ ಯಾರಾದರೂ ನೀವು ಪಿಂಪಲ್ಸ್ ಆಗಿರ್ಬೋದು, ಆ್ಯಕ್ನಿ ಸ್ಕಿನ್ನಿಂದ ತುಂಬ ಸಫರ್ ಆಗ್ತಿದ್ರೆ, ಐ ನೋ ಹೌ ಇಟ್ ಫೀಲ್ಸ್, ಎಸ್ಪೆಷಲಿ ಫಾರ್ ಗರ್ಲ್ಸ್ ಆ್ಯಂಡ್ ಈವನ್ ದ ಬಾಯ್ಸ್ಗೂ ಇದು ಅಪ್ಲಿಕಬಲ್ ಆಗುತ್ತೆ. ಇಫ್ ಯು ಆರ್ ಡೀಲಿಂಗ್ ವಿತ್ ಆ್ಯಕ್ನಿ ಸ್ಕಿನ್ or any pimples in your face, like please go to this, use ಮಾಡಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ನಾನು ಅಲಾಂಗ್ ವಿತ್ ದಿಸ್ ನಾನು ಇನ್ನೂ ಒಂದು 2 ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಬಟ್ ಇಟ್ ಡಸಂಟ್ ಸೂಟ್ಸ್ ಮೈ ಸ್ಕಿನ್ ಸೋ ವೆಲ್. ಆ್ಯಂಡ್ ನಾನು ಅದಾದಮೇಲೆ ಒಂದು ಲೈಕ್ 8 months ಬ್ಯಾಕ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಿಸ್ ಈಸ್ ದಿ ಡರ್ಮಾಕೋ. ದಿಸ್ ಈಸ್ ಲೈಕ್ ನಾನು 2 days ಯೂಸ್ ಮಾಡಿದ್ದಷ್ಟೇ ನನ್ನ ಸ್ಕಿನ್ ಲೈಕ್ ಫುಲ್ ಬ್ಲ್ಯಾಕ್ ಆಗಿಬಿಡ್ತು. ಆ್ಯಂಡ್ ಅದಾದಮೇಲೆ ನಾನು ಇದನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಎಲ್ರಿಗೂ ಸೆಟ್ ಆಗಬೇಕು ಅಂತಲೇ ಏನಿಲ್ಲ. ಲೈಕ್ ಸ್ಕಿನ್ ಎಲ್ರಿಗೂ ಡಿಫ್ರೆಂಟ್ ಇರೋದ್ರಿಂದ ಇಟ್ ಮೇ ಸೆಟ್ ಆರ್ ಇಟ್ ಮೇ ನಾಟ್. ಸೊ ಐ ಹ್ಯಾವ್ ಸ್ಟಾಪ್ಡ್ ಯೂಸಿಂಗ್ ದಿಸ್ ಜಸ್ಟ್ ಫಾರ್ 2 days. ನಾನು ಇದನ್ನು ಅದಾದಮೇಲೆ ನಾನು ಯೂಸೇ ಮಾಡಿಲ್ಲ. ದ ನೆಕ್ಸ್ಟ್ ಥಿಂಗ್ ಈಸ್ ದಿಸ್ ಗಾರ್ನಿಯರ್ ವಿಟಮಿನ್ ಸಿ ಫೇಸ್ ವಾಶ್. ಇದು ಸೆಟ್ ಆಯಿತು ಗೈಸ್, ನಂಗೆ ಒಂದು 6 to 5 months ಇಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ this is very important in my skincare routine ಅಂತ ಏನಿಲ್ಲ, ಬಟ್ ಸ್ಟಿಲ್ this is good. It's not too bad as the Dermaco. It is good and ಇದು ನನ್ನ ಸ್ಕಿನ್ಗೆ ಚೆನ್ನಾಗೇ ಸೆಟ್ ಆಯಿತು. ಆ್ಯಂಡ್ ಇಫ್ ಯಾರಾದರೂ ಫೇಸ್ ನನಗೆ ಏನಾದರೂ ಸ್ವಲ್ಪ ಡಸ್ಟ್ ಕೂತ್ಕೊಳ್ತಾ ಇದೆ, ಬೇಗ ನಾನು ಈಚೆ ಹೋದಾಗೆಲ್ಲ ಡಸ್ಟ್ ತುಂಬ ಆಕ್ಯುಪೈ ಮಾಡ್ತಿದ್ದೆ ನನ್ನ ಫೇಸಲ್ಲಿ ಅಂತ ಅಂದಾಗ ನೀವು ಇದನ್ನು ಯೂಸ್ ಮಾಡಿ. ಓಕೆ, ಆ್ಯಂಡ್ ಗೈಸ್, ಐ ಆಮ್ ನಾಟ್ ಗೊನ್ನ ಲೈ, ಈ ಪ್ರಾಡಕ್ಟಲ್ಲಿ ಒಂದು ಥಿಂಗ್ ಏನು ಅಂತಂದರೆ ಇದು ಒಂದು ಸ್ವಲ್ಪ ಹಾರ್ಡ್ ಸ್ಮೆಲ್ ಕೊಡುತ್ತೆ, ತುಂಬ ಸ್ಟ್ರಾಂಗ್ ಸ್ಮೆಲ್ ಕೊಡುತ್ತೆ ಇದು ಈ ಪ್ರಾಡಕ್ಟು. ಲೈಕ್ ಇಫ್ ನೀವು ಲೈಕ್ ಐ ಆಮ್ ನಾಟ್ ದ ಒನ್, ಆ ಥರ ಸ್ಮೆಲ್ ಎಲ್ಲ ನನಗೆ ಇಷ್ಟ ಆಗಲ್ಲ. ಬಟ್ ಸಿನ್ಸ್ ನಾನು 8 yearsಯಿಂದ ಯೂಸ್ ಮಾಡ್ತಾ ಇರೋದಕ್ಕೆ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದ ಸ್ಮೆಲ್. ಇದ್ರದ್ದು ಸ್ಮೆಲ್ ಸ್ವಲ್ಪ ತುಂಬ ಸ್ಟ್ರಾಂಗ್ ಇರುತ್ತೆ. ಲೈಕ್ ಇಟ್ಸ್ ನಾಟ್ ಲೈಕ್ ನಾವು ಜನರಲಾಗಿ ಯೂಸ್ ಮಾಡ್ತೀವಲ್ಲ, ಫ್ರೂಟಿ ಫ್ರೇಗ್ನೆನ್ಸ್ ಇರೋ ಒಂಥರ ಫೇಸ್ ವಾಷಸ್ ಯೂಸ್ ಮಾಡಿರ್ತೀವಿ. ಸೊ ಆ ಥರದಂತೂ ಇದಲ್ವೇ ಅಲ್ಲ, ತುಂಬ ಸ್ಟ್ರಾಂಗ್ ಕೊಡುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ದಿಸ್ ಇಸ್ ಮೇನ್ಲಿ ಇಟ್ ಟಾರ್ಗೆಟೆಡ್ ಸ್ಕಿನ್ ಕೇರ್. ಇದು ಐ ಮೀನ್ ವಾಟ್ ಏನು ಹೇಳ್ತೀನಿ, ಇಟ್ ಮೇನ್ಲಿ ಟಾರ್ಗೆಟೆಡ್ ಟು ಆ್ಯಕ್ನಿ ಸ್ಕಿನ್ಸ್ ಟಾರ್ಗೆಟ್ ಮಾಡುತ್ತೆ, ಪಿಂಪಲ್ಸ್ನ ಟಾರ್ಗೆಟ್ ಮಾಡೋದ್ರಿಂದ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್ ಸ್ಮೆಲ್ ಬಿಕಾಸ್ ಆ ಸ್ಮೆಲ್ ತುಂಬ ಸ್ಟ್ರಾಂಗ್ ಇರುತ್ತೆ. ಬಟ್ ಸ್ಟಿಲ್ ಐ ಕ್ಯಾನ್ ಸಜೆಸ್ಟ್ ಯು ಒನ್ ಥಿಂಗ್. ಇಫ್ ನಿಮಗೆ ಪಿಂಪಲ್ಸ್ ಇದೆ, ತುಂಬ ಅಂದರೆ ತುಂಬ ಆ್ಯಕ್ನಿ ಇದೆ ನಮ್ಮ ಫೇಸಲ್ಲಿ, ಬಟ್ ಸ್ಟಿಲ್ ನಮಗೆ ಈ ಸ್ಮೆಲ್ ಸೆಟ್ ಆಗ್ತಾ ಇಲ್ಲ, ಇಷ್ಟು ಹಾರ್ಡ್ ಸ್ಮೆಲ್ ನಾವು ತೊಗೊಳಲ್ಲ ಅಂತ ಇದ್ದರೆ, ಇವ್ರದ್ದೇ ಸೋಪ್ ಇದೆ, ಆ್ಯಕ್ನಿ ಸ್ಟಾರ್ ಸೋಪ್ ಇದೆ, ಫೇಸ್ ಸೋಪು. ಸೊ ಯು ಕ್ಯಾನ್ ಯೂಸ್ ದ್ಯಾಟ್. ನನ್ನ ಸಜೆಷನ್ ಅಂದರೆ ಸ್ಟ್ರಾಂಗ್ಲಿ ಯು ಕ್ಯಾನ್ ಗೋ ವಿತ್ ದ ಸೋಪ್ ಓನ್ಲಿ. ಬಟ್ ಎಲ್ಲ ನೀವು ಲೈಕ್ ಒನ್ ವೀಕ್ ಅಷ್ಟೇ ಆಗ್ಬೋದು ನಿಮಗೆ ಇದನ್ನು ಯೂಸ್ ಮಾಡೋದಕ್ಕೆ, ಬಿಕಾಸ್ ಆ ಸ್ಮೆಲ್ ಸ್ವಲ್ಪ ಹಾರ್ಡ್ ಇರೋದಕ್ಕೆ. ಆ್ಯಂಡ್ ಹೋಗ್ತಾ ಯು ಕ್ಯಾನ್ ಸೆಟಲ್ ಡೌನ್ ಸೋ ಫ್ರೀಲಿ ವಿತ್ ದಿಸ್. And trust me guys, whoever suffering from acne, pimples or anything else, ಇದನ್ನು ಯೂಸ್ ಮಾಡಿ ವಿತಿನ್ 1 week or 2 weeks ನೀವು ರಿಸಲ್ಟ್ಸ್ ನೋಡ್ತೀರಾ. ಆ್ಯಂಡ್ ದಿಸ್ ಇಸ್ ಲೈಕ್ ತುಂಬ ಟ್ರಸ್ಟ್ಫುಲ್ ಪ್ರಾಡಕ್ಟ್. ನನಗೆ ನನ್ನ ಲೈಫಲ್ಲಿ 8 yearsಯಿಂದ ನಾನು ಯೂಸ್ ಮಾಡ್ತಿದ್ದೀನಿ, ಬಟ್ ಆ್ಯಕ್ನಿ ಬರಲ್ಲ ನನಗೆ. ದಟ್ ಇಸ್ ಸಮಥಿಂಗ್ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಟ್ಸ್ ಆಲ್. ದಿಸ್ ಇಸ್ ಮೇನ್ಲಿ ಫಾರ್ ಆ್ಯಕ್ನಿ. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ, ಇದು 150 rupees ಆಗುತ್ತೆ, ಜಸ್ಟ್ 50 grams 150 rupees ಆಗುತ್ತೆ. ಆ್ಯಂಡ್ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ಸ್ ಹೌ ಎಷ್ಟು ಡೇಸ್ ಯೂಸ್ ಮಾಡ್ತೀರಾ ಅಂತ. ಫಾರ್ ಮೀ ಹಾರ್ಡ್ಲಿ 3 weeks ನಾನು ಯೂಸ್ ಮಾಡ್ತೀನಿ ಇದನ್ನು. 50 grams 3 weeks or 2.5 weeks ಯೂಸ್ ಮಾಡ್ತೀನಿ. ಇದ್ರ ಕಾಸ್ಟ್ ಬಂದುಬಿಟ್ಟು 150 ಕಾಸ್ಟ್ ಆಗುತ್ತೆ. ಆ್ಯಂಡ್ ನಿಮಗೆಲ್ಲೂ ಆನ್ಲೈನಲ್ಲಿ ಇದು ಸಿಗಲ್ಲ.
ಮೇ ಬಿ ಸಿಕ್ಕಿದ್ರೆ ಅಮೆಝಾನಲ್ಲಿ ಸಿಗ್ಬೋದು. ಅದು ಬಿಟ್ಟರೆ ಹಿಂಗೆ ಎಲ್ಲೂ ಯಾವುದೇ ಬೇರೆ ಆ್ಯಪಲ್ಲಿ ಯಾವುದೇ ಬೇರೆ ವೆಬ್ಸೈಟಲ್ಲಿ ನಿಮಗೆ ಇದು ಸಿಗಲ್ಲ ಆನ್ಲೈನಲ್ಲಿ. ಬಟ್ ನಿಮ್ಗೆ ಆಫ್ಲೈನಲ್ಲಿ ಸಿಗುತ್ತೆ. ದಿಸ್ ಕಾಸ್ಟ್ ಈಸ್ 150. ಬಟ್ ಸ್ಟಿಲ್ ನೀವೇನಾದರೂ ಮೆಡಿಕಲ್ ಶಾಪ್ಸಲ್ಲಿ ಅಥವಾ ಫಾರ್ಮಸೀಸಲ್ಲಿ ತಗೊಂಡ್ರೆ ನಿಮಗೆ 135 ರುಪೀಸ್ ಕೊಡ್ತಾರೆ 50 grams ಇದು. ಸೊ ಯಾ, ರೈಟ್ ನಾವು ದಿಸ್ ಟು ಆರ್ ಸಮಥಿಂಗ್ ದಟ್ ಐ ಲೈಕ್. ಬಟ್ ಸ್ಟಿಲ್ ಇವೆರಡರಲ್ಲಿ ದಿಸ್ ಈಸ್ ಮೈ ಮೋಸ್ಟ್ ಹೈಲಿ ಪ್ರಿಯಾರಿಟೈಸ್ಡ್ ಅಂದರೆ ನನಗೆ ಇದು ಒಂದೇ. ಬಟ್ ಸೆಕೆಂಡ್ ಇಸ್ ದಿಸ್. ಬಟ್ ಈಗ ಪ್ರೆಸೆಂಟ್ಲಿ ಇವೆರಡೆ ನಾನು ತುಂಬ ತುಂಬ ಇಷ್ಟಪಡ್ತಾ ಇರೋದಂತಂದರೆ ಇವೆರಡೆ. ನಾನು ಯೂಸ್ ಮಾಡೋದು ಇವೆರಡೆ, ಜಾಸ್ತಿ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ದ್ಯಾಟ್ಸ್ ಮೈ ಲಿಟಲ್ ಸ್ಕಿನ್ ಕೇರ್ ಸ್ಟೋರಿ ಫಾರ್ ಟುಡೇ. ಇಫ್ ಎನಿ ಆಫ್ ಯು now tell me in the comments ನೀವು ಯಾವ ಥರ ಈ ಥರ ಒಂದು ಪ್ರಾಡಕ್ಟ್ನ ಲೈಕ್ ಇಯರ್ಸ್ ಯೂಸ್ ಮಾಡ್ತಿದ್ದೀರಾ ಬಟ್ ಸ್ಟಿಲ್ ಅದನ್ನು ರೀಪ್ಲೇಸ್ ಮಾಡ್ತಿಲ್ಲ ಅನ್ನೋ ಒಂದು ಪ್ರಾಡಕ್ಟ್ನ ಕಮೆಂಟಲ್ಲಿ ತಿಳಿಸಿ. And that's all for today's vlog. Bye guys, meet you in the next vlog. Tata.